ಇವತ್ತು ನಮ್ಮ ಚಿತ್ರದುರ್ಗದ ಕಚೇರಿಗೆ ಸೋಮಶೇಖರ್ ರೆಡ್ಡಿ ಅಂತೇಳಿ ಜಿಯಾಲಜಿಸ್ಟ್ ಒಬ್ಬರು ಬಂದಿದ್ದಾರೆ. ಅವರು ನಮ್ಗೆ ಆತ್ಮೀಯರು. ಅವರು ಬೋರ್ವೆಲ್ ಪಾಯಿಂಟ್ಗಳನ್ನು ವೈಜ್ಞಾನಿಕವಾಗಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು 20 ವರ್ಷಗಳಿಗಿಂತಲೂ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದವರು. ಅವರನ್ನು ನೇರವಾಗಿ ಪರಿಚಯ ಮಾಡಿಕೊಡ್ತೀನಿ. ಸೋಮಶೇಖರ್ ರೆಡ್ಡಿ ಅವರೇ, ನಮಸ್ಕಾರ. ನಮಸ್ತೆ. ನಿಮ್ಮ ಪರಿಚಯ ನೀವೇ ಮಾಡ್ಕೊಂಬಿಡಿ ಸೋಮಶೇಖರ್ ರೆಡ್ಡಿ ಅವರೇ. ನನ್ನ ಹೆಸರು MS ಸೋಮಶೇಖರ್ ರೆಡ್ಡಿ ಅಂತ. ಮೊದಲನೇ ಡಿಸ್ಟರ್ಬ್. ನನ್ನ ಹೆಸರು ಸೋಮಶೇಖರ್ ರೆಡ್ಡಿ ಅಂತ, MS, ದೊಡ್ಡಲಾರ್ತಿ ಗ್ರಾಮ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾನು ಇಂದಿನ ಒಂದು 30 ವರ್ಷದ ಅನುಭವ ಇದೆ ನನಗೆ ಈ ಜಿಯಾಲಜಿಲಿ. ನಾನು ಯಥೇಚ್ಛವಾಗಿ ರೆಸಿಸ್ಟಿವಿಟಿ ಮೀಟ್ರ್ನಲ್ಲಿ ನಾನು ಚೆನ್ನಾಗಿ ಸರ್ವೆ ಮಾಡ್ತಾಯಿದ್ದೆ. ನನಗೆ ಅದರಲ್ಲಿ ತುಂಬ ಅನುಭವ ಇದೆ. ಆಮೇಲೆ ವೆದರಿಂಗ್ ಯಾವ ಕಡೆ ಇದೆ, ರಾಕ್ ಫಾರ್ಮೇಷನ್ನು ಯಾವ ಥರ ಇರಬೇಕು, ಆಮೇಲೆ ಯಾವ ಥರ ಕ್ವಾಡ್ಜು ಯಾವ ಥರ ಬರ್ತಾ ಇದ್ದಾವೆ ಅವೆಲ್ಲ ನೋಡಿಬಿಟ್ಟು ಆ ಒಂದು ಫೀಲ್ಡ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ಜಲಜ ಶಿಲೆಗಳು ಎಲ್ಲಿದ್ದಾವೋ ಅಲ್ಲಿ ಪಾಯಿಂಟ್ನ ನಾವು ಕನ್ಫರ್ಮ್ ಮಾಡೋ ಒಂದು ಸಾಮರ್ಥ್ಯ ಇಟ್ಕೊಂಡಿದ್ದೀವಿ. ಈಗ ನಾವು ಶಿಲೆ ಇದ್ದತ್ರ ಜಲ ಇರುತ್ತೆ, ಅದನ್ನೇ ನಾವು ಜಲಜ ಶಿಲೆ ಅಂತೀವಿ. ಆ ಜಲಜ ಶಿಲೆಗಳು ಎಲ್ಲಿ ಚೆನ್ನಾಗಿ ಮಾರ್ಪಾಡಾಗಿ ಶಿಥಿಲವಾಗಿ ಇರ್ತಾವೋ ಅಲ್ಲಿ ಜಲ ಇರುತ್ತೆ. ಶಿಲೆ ಇದ್ದತ್ರನೇ ಜಲ ಇರೋದು, ಅದಕ್ಕೆ ಜಲಜ ಶಿಲೆ ಅಂತ ಕೇಳ್ತಾ ಇದ್ದಾರೆ. ಆ ಒಂದು ಅನುಭವ ಇದ್ದರೆ ಮಾತ್ರ ಇದು ಜಲ ಸಿಗೋದು. ಅದಕ್ಕೋಸ್ಕರವಾಗಿ ನಮ್ಮ ಪ್ರಯತ್ನ ಈ ರೀತಿ ಇರುತ್ತೆ. ನಾವು ಇಂದಿನ ಒಂದು ಕಳೆದ ದಿನಗಳಿಂದ ಈಗ ವರ್ಷ ಚೆನ್ನಾಗಿ ಬರ್ಬೋದು, ಈ ವರ್ಷ ಚೆನ್ನಾಗಿ ಬರ್ಬೋದು. ಇವಾಗ ಅಂಡರ್ಗ್ರೌಂಡು ಲೆವೆಲ್ಲು ಚೆನ್ನಾಗಿರ್ಬೋದು. ಆಮೇಲೆ 1-2 ವರ್ಷ ಮಳೆ ಹೋದರೆ ಭಾಳ ಕಡಿಮೆ ಆಗ್ಬೋದು, ಫುಲ್ ಡ್ರೈ ಆಗ್ಬೋದು. ಈ ಥರ ಇರ್ತದೆ, ವೇರಿಯೇಷನ್ ಇರ್ತದೆ. ಯಾಕಂದರೆ ಮಳೆ ಎಲ್ಲ ಆಧಾರವಾಗಿರೋದು ಮಳೆಯಲ್ಲಿ. ಆ ಮಳೆ ಯಾವಾಗ ಚೆನ್ನಾಗಿ ಬರುತ್ತೋ ನೀರು ಕೂಡ ಚೆನ್ನಾಗಿ ಬರ್ತವೆ, ಅಂತರ್ಜಲ ಮಟ್ಟ ಏರುತ್ತೆ. ಇಲ್ಲ ಅಂದರೆ ಭಾಳ ಕುಸಿತ ಆಗುತ್ತೆ. ಆವಾಗ ಬೋರ್ವೆಲ್ಲು ಒಣಗೋಗ್ತವೆ, ಮತ್ತು ನದಿ ಎಲ್ಲ ಅವುಗಳ ಪಾತ್ರ ಅವು ವಹಿಸ್ತವೆ. ಆವಾಗ ನಮಗೆ ಸ್ವಲ್ಪ ಮಳೆ ಇಲ್ಲದಾಗ ಕಷ್ಟ ಆಗುತ್ತೆ. ಮಳೆ ಇಲ್ಲದಾಗ ಕಷ್ಟ ಆಗುತ್ತೆ ಅಂತಂದರೆ ನಮಗೆ 100-120ರಲ್ಲಿ ನ್ಯಾಚುರಲ್ ವಾಟರ್ ಬರುತ್ತೆ. ಆಮೇಲೆ ಅದರಿಂದ ನಮಗೆ ಅಲ್ಲಿ ನೀರು ಸಿಗಲಿಲ್ಲ ಅಂದ್ಕೊಂಡ್ರೆ, ನಮಗೆ ನ್ಯಾಚುರಲ್ ವಾಟರ್ ಸಿಗಲಿಲ್ಲ ಅಂತ ಅಂದರೆ ಮತ್ತೆ ಆಳ ಹೋಗ್ಬೇಕಾಗತ್ತೆ. ಆ ಆಳ ಹೋದಾಗ ಬೈ ಚಾನ್ಸು 100ಕ್ಕೆ 70% ಕಷ್ಟನೇ. ನ್ಯಾಚುರಲ್ ವಾಟ್ರು ಇಲ್ದಾಗ ಬರೀ ಶೀಟ್ ರಾಕ್ನಲ್ಲಿ ನೀರು ತೆಗಿಬೇಕಂದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ. ಯಾಕಂದರೆ ಭೂಮಿಯಲ್ಲಿ ಶೀಟ್ ರಾಕ್ನಲ್ಲಿ ಕ್ರ್ಯಾಕ್ಸ್ ಯಾವ ಥರ ಬರ್ತವೆ ಅನ್ನೋದು ಐಡೆಂಟಿಫೈ ಮಾಡೋದು ರೆಸಿಸ್ಟಿವಿಟಿ ಮೀಟ್ರು. ಮತ್ತು ಇನ್ನೂ ನೀವು ಟೆಕ್ನಾಲಜಿ ಇದ್ದಾವೆ, ಅದು ಅನುಭವ ಇದ್ದರೆ ಮಾತ್ರ ಮಾಡ್ಬೋದು. ಇದರಲ್ಲಿ ನಮ್ಮ ಸಾಧನೆ ಈ ಥರ ಇರುತ್ತೆ. ನೀವು ಸೋಮಶೇಖರ್ ರೆಡ್ಡಿ ಅವರೇ, ನೀವು ಆರಂಭಿಕ ಹಂತದಲ್ಲಿ ನಿಮಗೆ ಗುರುಗಳಾಗಿರ್ತಕ್ಕಂಥವ್ರು ಯಾರು? ನನಗೆ ವಿಶ್ವನಾಥ್ ರೆಡ್ಡಿ ಇದ್ದರು. ವಿಶ್ವನಾಥ್ ರೆಡ್ಡಿ ಅಂತಂದೇಳಿ ಚಿತ್ರದುರ್ಗದಲ್ಲಿ 80ರ ದಶಕದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ಅವರ ಜೊತೆಯಲ್ಲಿ ನೀವು ಕೆಲಸಗಳು ಮಾಡ್ತಾ ಹೌದು ಸರ್. ಅವರು ಆವಾಗ DDR2 ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡಿ DDR2 ಇನ್ಸ್ಟ್ರೂಮೆಂಟು ನೀವು ಅವ್ರ ಜೊತೆಗೆ ಸಾಕಷ್ಟು ಫೀಲ್ಡ್ಗಳಿಗೆ ಹೋದ್ರಿ, ಸಾಕಷ್ಟು 4 ಜನ ಸಂಪಾದಿಸಿದ್ರಿ. ಫೀಲ್ಡ್ ವರ್ಕ್ ಭಾಳ ಮಾಡಿದ್ದೀವಿ ಅವ್ರ ಜೊತೆಯಲ್ಲಿ. ಅವರು ಇಡೀ ಕರ್ನಾಟಕ ಒಂದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಹೋಗ್ತಾ ಇದ್ರು. ಬೋರ್ವೆಲ್ ರಿಗ್ ಲಾರಿಯನ್ನೇ ಇಟ್ಕೊಂಡಿದ್ರು. ಆ ಥರದಲ್ಲಿ ಅವ್ರ ಹತ್ರ ನಿಮ್ಗೆ ತುಂಬ ಇನ್ಪುಟ್ಸ್ ಎಲ್ಲ ಸಿಕ್ತು. ಅಲ್ಲಿಂದ ನೀವು ಕೆಲಸವನ್ನು ಬೇರೆ ಬೇರೆ ಕಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅವರ ಜೊತೆಯಲ್ಲಿ ಕೆಲಸ ಮಾಡುವಾಗ ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಸರ್, ನಾನು ಚಿತ್ರದುರ್ಗ ಡಿಸ್ಟಿಕ್ಕು ಎಲ್ಲ ಹಳ್ಳಿಗಳೂ ಅವ್ರ ಜೊತೆಯಲ್ಲಿ ಹೋಗಿದ್ದೀನಿ. ಅವ್ರ ಅನುಭವ ನನಗೆ ಹೇಳ್ಕೊಡ್ತಿದ್ರು, ಮತ್ತು ನಾನು ಕಲಿತೆ. ನಾನು ಓಕೆ. ಈಗ ನೀವು ಎಲ್ಲೆಲ್ಲಿ ಪಾಯಿಂಟ್ಸ್ಗಳನ್ನ ಮಾಡಿದ್ದೀರಿ ರಾಜ್ಯದಲ್ಲಿ? ಸರ್, ನಾನು ಶಿವಮೊಗ್ಗ ಮಾಡಿದ್ದೀನಿ, ದಾವಣಗೆರೆ ಮಾಡಿದ್ದೀನಿ, ಬಳ್ಳಾರಿ ಮಾಡಿದ್ದೀನಿ, ಆಮೇಲೆ ಕಲ್ಯಾಣದುರ್ಗ ತಾಲೂಕು ಮಾಡಿದ್ದೀನಿ. ನೆಕ್ಸ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವಾರು ಹಳ್ಳಿಗಳು ಮಾಡಿದ್ದೀವಿ. ಎಂಟೈರ್ ಚಿತ್ರದುರ್ಗ ಜಿಲ್ಲೆ ನಾನು ಭಾಳ ಮಾಡಿದ್ದೀನಿ, ಸಾವಿರಾರು ಪಾಯಿಂಟ್ಗಳು ಮಾಡಿದ್ದೀನಿ. ಒಂದು 70%
ಸಕ್ಸಸ್ ಆಗಿವೆ, ಒಂದು 30% ಹೋಗೇ ಹೋಗ್ತವೆ. ಕೆಲವು ಎಲ್ಲ ಕಡಿಮೆ ಬಂದಿದೆ. ಕಡಿಮೆ ಬಂದಿದ್ದಾವೆ. ಎಲ್ಲ ಏರಿಯಾನೂ ಒಂದೇ ಥರ ಇರೋದಿಲ್ಲ. ಒಂದು ಕಡೆ ಬಂಡೆ ಮಾರ್ಪಾಡಾಗಿರ್ತದೆ, ಕೆಲವು ಕಡೆ ವೆದರಿಂಗ್ ಭಾಳ ಚೆನ್ನಾಗಿರ್ತದೆ. ಆ ರೀತಿ ಮಿಶ್ರ ಫಲಗಳು ಇದ್ದೇ ಇರ್ತವೆ. ಯಾರು 100ಕ್ಕೆ 100 ಯಾರು ಮಾಡೋಕ್ಕಾಗೋದಿಲ್ಲ. ಈಗ ನೀವು ಯಾವುದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ದೀರಾ? ಮೊದಲು ನಾನು SSRMP, DDR1 ಅವೆಲ್ಲ ರೆಸಿಸ್ಟಿವಿಟಿ ಮೀಟ್ರ್ ಎಲ್ಲ ಮಾಡಿದ್ದೆ. ಈಗ ನ್ಯೂ ಟೆಕ್ನಾಲಜಿ ಅಂತ ಬಂದಿದೆ, ಮ್ಯಾಕ್ಸ್ 500 ಅಂತಂದು. ಅದು ಮ್ಯಾಫ್ ಬರುತ್ತೆ ಅದರಲ್ಲಿ, ಆಮೇಲೆ ಗ್ರಾಫ್ ಬರುತ್ತೆ. ಅದು ಕಲರ್ ಇಂಡಿಕೇಶನ್ ಮೇಲೆ ನಮಗೆ ಅನುಭವ ಇದ್ದರೆ ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ. ಈ ಇನ್ಸ್ಟ್ರೂಮೆಂಟ್ಗಳನ್ನು ತಗೊಂಡು ಎಷ್ಟು ವರ್ಷ ಆಯಿತು? ಸರ್ ನಾನು ಕಳೆದ ಒಂದು 3 ವರ್ಷದಿಂದ ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀನಿ. ಇನ್ಸ್ಟ್ರೂಮೆಂಟ್ ಮ್ಯಾಕ್ಸ್ ತಗೊಂಡ್ಮೇಲೆ ಎಷ್ಟು ಪಾಯಿಂಟ್ಸ್ ಮಾಡಿದ್ದೀರಾ? ಸರ್ ಒಂದು 500, 600, 700ವರೆಗೂ ರೀಚ್ ಆಗಿದ್ದೀನಿ. ಅದರಲ್ಲಿ 70% ಸಕ್ಸಸ್ ಆಗಿದ್ದಾವೆ, 30% ಫೇಲ್ಯೂರ್ ಆಗಿದ್ದಾವೆ. ನೀವು ಆಂಧ್ರ ಪ್ರದೇಶದಲ್ಲೆಲ್ಲ ಕೆಲಸ ಮಾಡಿದ್ದೀರಾ? ಹ್ಞೂ, ಆಂಧ್ರದಲ್ಲಿ ಮಾಡಿದ್ದೀನಿ ಸರ್. ಎಲ್ಲೆಲ್ಲಿ ಆಂಧ್ರ? ನಿಯರೆಸ್ಟ್ ತಿಪ್ಪರೆಡ್ಡಿಹಳ್ಳಿ, ಕನಕೂರು, ಮತ್ತು ಕಲ್ಯಾಣದುರ್ಗ, ರಾಯದುರ್ಗ, ಅನಂತಪುರ ಅವೆಲ್ಲ ಹೋಗಿದ್ವಿ. ಬಳ್ಳಾರಿ ಏರಿಯಾ? ಬಳ್ಳಾರಿನೂ ಹೋಗಿದ್ವಿ. ಬಳ್ಳಾರಿ ಸುತ್ತಮುತ್ತ ಎಲ್ಲ ನೀವು ಮಾಡಿರ್ತಕ್ಕಂಥ ಪೂರ್ತಿ ನೀರು ಇಲ್ಲದೆ ಇರ್ತಕ್ಕಂಥ ಪ್ರದೇಶಗಳನ್ನೇ ಜಾಸ್ತಿ ಸುತ್ತೋಡಿದ್ದೀರಾ? ಹಾಂ ಸರ್, ಡ್ರೈ ಏರಿಯಾನೇ ಜಾಸ್ತಿ. ಯಾಕಂದರೆ ನಮಗೆ ಇನ್ಸ್ಟ್ರೂಮೆಂಟ್ ಇದೆ, ಚೆನ್ನಾಗಿ ಮಾಡ್ತಾರೆ ಅಂತಂದು ನಮ್ಮನ್ನು ಕರೀತಾ ಇದ್ರು. ಅದರಲ್ಲಿ ನಮ್ಮ ಅನುಭವನ ಹಂಚ್ಕೊಂಡು ರೈತರಿಗೆ ಸಾಕಷ್ಟು 99% ಅವ್ರಿಗೆ ಒಳ್ಳೆ ರಿಸಲ್ಟ್ ಬರೋ ಥರನೇ ನಾವು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸರ್, ನಾವು ಫೀಲ್ಡ್ಗೆ ಹೋದಾಗ ಈ ಸಾಯಿಲ್ ಕಲರ್ ಯಾವ ರೀತಿ ಇದೆ, ಯಾವ ಸಾಯಿಲ್ನಲ್ಲಿ ಯಾವ ರ್ಯಾಕ್ ಬರುತ್ತೆ, ಕಪ್ಪು ಮಣ್ಣಿನಲ್ಲಿ ಯಾವ ಥರ ಕಲ್ಲು ಬರುತ್ತೆ, ಆಮೇಲೆ ಕೆಂಪು ಮಣ್ಣಿನಲ್ಲಿ ಯಾವ ಥರ ಕಲರ್ ಬರುತ್ತೆ, ರಾಕ್ ಬರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಜಲಜ ಶಿಲೆಗಳು ಈ ಕಪ್ಪು ಮಣ್ಣಿನಲ್ಲಿ ಯಾವ ಕಲರ್ ಇರ್ತವೆ, ಆಮೇಲೆ ಕೆಂಪು ಮಣ್ಣಿನಲ್ಲಿ ಯಾವ ಕಲರ್ ಇರ್ತವೆ, ಅದನ್ನು ನಾವು ಗಮನ ಕೊಡಬೇಕಾಗುತ್ತೆ ಅದ್ರ ಬಗ್ಗೆ. ಆಮೇಲೆ ಜಲಜ ಶಿಲೆಗಳು ಇದ್ರೇ ಜಲ ಬರೋದು. ಆ ಜಲಜ ಶಿಲೆಗಳು ಎಲ್ಲಿದ್ದಾವೆ ಅನ್ನೋದು ಪತ್ತೆ ಹಚ್ಚದೆ ನಮ್ಮ ಗುರಿ. ನಾವು ಆ ರೀತಿ ನಾವು ಮಾಡ್ತಾ ಇದ್ದರೆ ಸುಮ್ಮನೆ ನಾವು ಯಾವುದೋ ಒಂದು ಇನ್ಸ್ಟ್ರೂಮೆಂಟು ಕೆಲಸ ಮಾಡುತ್ತೆ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನಾವು ಇದನ್ನು ಫಸ್ಟು ಫೀಲ್ಡ್ ವರ್ಕ್ ಮಾಡಿದಾಗ್ಲೇ ನಮಗೆ ಅದರ 70% ನಮಗೆ ಯಾವಾಗ ಖಾತ್ರಿ ಆಗುತ್ತೋ ಫೀಲ್ಡ್ ವರ್ಕ್ನಲ್ಲಿ ಪರವಾಗಿಲ್ಲ, ನೀರು ಬರೋ ಒಂದು ಚಿಹ್ನೆ ಇದೆ, ಈ ಪ್ರದೇಶದಲ್ಲಿ ತುಂಬ ಚೆನ್ನಾಗಿದೆ ಇಲ್ಲ ಅಂತ ಅಂದಾಗ ನಾವು ಆ ಪ್ರದೇಶದಲ್ಲಿ ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡು ರೀಡಿಂಗ್ ತೆಗೆದು ಯಾವ ರೀಡಿಂಗ್ ಬಂದರೆ ಏನಾಗುತ್ತೆ, ಹೈ ಫ್ರೀಕ್ವೆನ್ಸಿ ಬಂದರೆ ಏನಾಗುತ್ತೆ, ಲೋ ಫ್ರೀಕ್ವೆನ್ಸಿ ಬಂದರೆ ಆಗುತ್ತೆ, ಆಮೇಲೆ ಕಲರ್ ಇಂಡಿಕೇಶನ್ ಯಾವ ಥರ ಇರ್ತದೆ, ಆಮೇಲೆ ಗ್ರಾಫ್ ಯಾವ ಥರ ಬಂದಿದೆ, ಇದರಲ್ಲಿ ಡೆಪ್ತು ಎಷ್ಟು ಹೋಗ್ಬೋದು, ಆ ಡೆಪ್ತಲ್ಲಿ ವಾಟ್ರು ಯಾವ ಸ್ಟೇಜಲ್ಲಿ ಫಸ್ಟ್ ರೇಂಜಲ್ಲಿ ಎಷ್ಟಿದೆ, ಸೆಕೆಂಡ್ ರೇಂಜಲ್ಲಿ ಎಷ್ಟಿದೆ, ಥರ್ಡ್ ರೇಂಜಲ್ಲಿ ಎಷ್ಟಿದೆ ಅನ್ನೋದನ್ನು ನಾವು ಭಾಳ ಕೂಲಂಕುಷವಾಗಿ ಅದನ್ನು ಲೆಕ್ಕಾಚಾರ ಹಾಕಬೇಕಾಗತ್ತೆ. ಅದೆಲ್ಲ ಮಾಡಿ ಆಮೇಲೆ ನಮಗೆ ಪಾಯಿಂಟ್ಸ್ 1 or 2, 3 ಈ ಥರ ಎಷ್ಟೋ ಪಾಯಿಂಟ್ಗಳು ಮಾಡಿರ್ತೀವಿ, ಅದರಲ್ಲಿ ಯಾವ ಚೆನ್ನಾಗಿರ್ತದೆ ಅನ್ನೋದು ಚೆನ್ನಾಗಿ ಯೋಚನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಒಟ್ಟು ನಿಮ್ಮ ಅನುಭವದಲ್ಲಿ ಈ ಹೊಸ ಇನ್ಸ್ಟ್ರೂಮೆಂಟಲ್ಲಿ ಒಳ್ಳೆ ರಿಸಲ್ಟ್ಸು ಚೆನ್ನಾಗಿ ಬರ್ತಾ ಇದೆ? ಆದಾಗ್ಯೂ ಭಾಳ ತುಂಬ ಚೆನ್ನಾಗಿದೆ, ಸ್ವಲ್ಪ ಈಸಿನೂ ಇರುತ್ತೆ. ಓಕೆ, ಈಗ ನಿಮ್ಮ ಪಾಯಿಂಟ್ಸನ್ನು ನೀವು ನೋಡಿರ್ತಕ್ಕಂಥ ಪಾಯಿಂಟ್ಗಳನ್ನು ಮಾಡಿ ಬೋರ್ವೆಲ್ ಕೊರೆಸಿರ್ತಕ್ಕಂಥವ್ರು ಇಲ್ಲೇ ಒಬ್ಬರಿದ್ದಾರೆ. ಇದ್ದಾರೆ ಸರ್. ಓಕೆ, ಅವ್ರನ್ನ ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಡಿ ಸರ್. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡಿ, ಅವ್ರ ಜಮೀನು ಯಾವ ಊರು, ಹೆಂಗಿತ್ತು ಅನ್ನೋದು ಅನುಭವ ಹೇಳಿ, ಆಮೇಲೆ ಅವ್ರದ್ದು ಫೀಡ್ಬ್ಯಾಕ್ ತೊಗೋಣ. ಅವ್ರದ್ದು ಮಂಜುನಾಥ್ ರೆಡ್ಡಿ. ಸರ್, ಇವರು ಮಂಜುನಾಥ್ ರೆಡ್ಡಿ ಅಂತಂದು ರೈತರು. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಜಮೀನಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಬಂದು ಪಾಯಿಂಟ್ ಮಾಡಿದ್ರು ಸರ್. ಎಷ್ಟು ದಿವಸಗಳಿಂದ? ಈಗ ಒಂದು 20 ದಿವಸದಿಂದ ಬಂದು ಪಾಯಿಂಟ್ ಮಾಡಿದ್ರು. ಎಷ್ಟು ಎಕರೆ ಜಮೀನು ನಿಮ್ಮದು? ನಮ್ದು 9 ಎಕರೆ. 9 ಎಕರೆ. ಎಷ್ಟು ಇಡೀ ಜಮೀನೆಲ್ಲ ಸರ್ವೆ ಮಾಡಿ ನೋಡಿದ್ರು, 2 ಪಾಯಿಂಟ್ಸ್ ಕೊಟ್ಟರು, ತೋರಿಸಿದ್ರು. ಅದ್ರಲ್ಲಿ ಒಂದ್ರಲ್ಲಿ 300 ಅಡಿ ಹೇಳಿದ್ರು,
ಒಂದರಲ್ಲಿ 600 ಅಡಿ ಹೇಳಿದ್ರು, ಒಂದ್ರಲ್ಲಿ 300 ಅಡಿ ತರಿಸಿದ್ವಿ. ಅಲ್ಲಿ 2 ಇಂಚ್ ನೀರು ಬಿತ್ತು. ಇನ್ನೊಂದರಲ್ಲಿ 400 ಅಡಿ ತರಿಸಿದ್ರು, ಅದರಲ್ಲಿ 2.5 ಇಂಚ್ ನೀರು ಬಿದ್ದಿದೆ ಅಂತ ಗೊತ್ತಾಯ್ತು. ಈಗ ಆ ಜಮೀನಲ್ಲಿ ನೀವು ಸರ್ವೆ ಮಾಡ್ಬೇಕಾದ್ರೆ ಏನು ನಿಮಗೆ ಏನು ಫೀಚರ್ಸ್ ಸಿಕ್ತಲ್ಲಿ? ಸರ್ ಅದು ಏನಾಗಿದೆ ಅಂದರೆ ವೆದರಿಂಗ್ ಭಾಳ ಚೆನ್ನಾಗಿತ್ತು. ಆಮೇಲೆ ಈ ಜಲಜ ಶಿಲೆಗಳಿದಾವಲ್ಲ, ಆ ಕ್ವಾಡ್ಸು ಭಾಳ ಚೆನ್ನಾಗಿ ಬಂದಿತ್ತು. ಇದನ್ನು ನಾವು ಅಬ್ಸರ್ವ್ ಮಾಡಿದಾಗ ಬೇರೆಯವರ ಹೊಲದಲ್ಲಿ ಅದೇ ಥರ ಕ್ವಾಡ್ಸ್ ಬಂದಾಗ, ಅದೇ ಲೇಯರ್ಸ್ ಬಂದಾಗ ಅಲ್ಲಿ ನೀರು ಬಿದ್ದಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಹೈಟ್ ಪ್ಲೇಸ್ಗೆ ಆ ಕಡೆ ಫೇಲ್ಯೂರ್ ಆಗಿದ್ದಾವೆ. ಇದು ಡೌನ್ ಪ್ಲೇಸು, ಸ್ವಲ್ಪ ವಾಟರ್ ರೀಚಾರ್ಜ್ ಈ ಕಡೆ ಜಾಸ್ತಿ ಆಗಿದೆ ಅನ್ನೋದು ನನ್ನ ಅನುಭವಕ್ಕೆ ಬಂತು. ನಾನು ಸರ್ವೆ ಮಾಡಿದಾಗ ಇದು ಒಂದು 100ರಿಂದ 120ವರೆಗೂ ಇಲ್ಲೊಂದು ಫಸ್ಟ್ ರೇಂಜಲ್ಲಿ ನೀರು ಬರ್ಬೋದು ಅಂತಂದು ಊಹೆ ಮಾಡಿದೆ. ಎಲ್ಲ ಬಿಳಿ ಕಲ್ಲುಗಳೇ. ಆಮೇಲೆ ನೆಕ್ಸ್ಟು ಸ್ವಲ್ಪ ಹಾರ್ಡ್ರಾಗಿ ಬಂದು ಅದರಲ್ಲಿನೇ ಹಾರ್ಡ್ರಾಗಿ ಬಂದುಬಿಟ್ಟು ತಿರ್ಗಿ ಮತ್ತೆ ವೆದರಿಂಗು ಇದಾಗಿಬಿಟ್ಟು ಗ್ಯಾಪ್ಸ್ ಚೆನ್ನಾಗಿ ಬಂದು ತಿರ್ಗಿ ನೆಕ್ಸ್ಟು ನೀರು ಚೆನ್ನಾಗಿ ಇನ್ಕ್ಲೂಡ್ ಆಗಿದೆ. ಪರವಾಗಿಲ್ಲ, ಒಂದು 2.5 ಇಂಚ್ ನೀರು ಬರುತ್ತೆ. ಎರಡರಲ್ಲೂ ಚೆನ್ನಾಗಿ ಬಂದಿದೆ. ಸಂತೋಷ ಆಯ್ತು ನನಗೆ. ಈಗ ಅಷ್ಟು ಜಮೀನಲ್ಲಿ ನೀವು 2 ಪಾಯಿಂಟ್ಗಳನ್ನು ಕೇವಲ 40 ಅಡಿ ಅಂತರದಲ್ಲಿ ಕೊಟ್ಟಿದ್ದೀರಿ. 2 ಪಾಯಿಂಟನ್ನು ಹೌದು, 40 ಅಡಿ ಅಂತರದಲ್ಲಿ ಕೊಟ್ಟಿದ್ದೀನಿ ಅಂತಂದರೆ ನಾವು ಮಲ್ಟಿ ಚಾನಲ್ ಹಾಕಿ ಇದು ಮಾಡಿದಾಗ ಅದರಲ್ಲಿ ಏನಾಗಿತ್ತು ಅಂದರೆ ಹಾರ್ಡು ಸ್ಮೂತು ಯಾವ ಥರ ಬರುತ್ತೆ ಅನ್ನೋದು ಅದರಲ್ಲಿ ವೇರಿಯೇಷನ್ ಕಾಣ್ತು. ಅದಕ್ಕೋಸ್ಕರವಾಗಿ ಅದರಲ್ಲಿ ಬೈಪರ್ಕೇಟ್ ಆಯಿತು. ಕಲರ್ ಇಂಡಿಕೇಷನಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಬ್ಲೂ ಝೋನಾ ರೆಡ್ ಝೋನಾ ಅನ್ನೋದು. ರೆಡ್ ಝೋನು ಬೈಪರ್ಕೇಟ್ ಆಗಿ ಭಾಗ ಆದಾಗ ಅದಕ್ಕೆ ಇನ್ನೊಂದು ಕನೆಕ್ಟ್ ಆಗೋದಿಲ್ಲ. ಅದರಲ್ಲೇ ಲೈನ್ ಬೇರೆ ಇರ್ತದೆ, ಇದರದ್ದೇ ಲೈನ್ ಬೇರೆ ಇರ್ತದೆ. ಅದಕ್ಕೋಸ್ಕರವಾಗಿ ಎರಡನ್ನೂ ಪಕ್ಕದಲ್ಲೇ ಕೊಟ್ಟರು ಕನೆಕ್ಷನ್ ಆಗಿಲ್ಲ. ಓಕೆ, 2 ಚೆನ್ನಾಗಿ ಬಂದಿದೆ. ಹಾಂ, ಚೆನ್ನಾಗಿ ಬಂದಿದೆ, ಒಳ್ಳೆ ಈಲ್ಡ್ ಬಂದಿದೆ. ಸಾಕಷ್ಟು ಕೆಲಸ ಮಾಡಿದ್ದೀರಾ, ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದೀರಾ, ಮತ್ತು ಬಯಲುಸೀಮೆ ಗಟ್ಟಿ ಶಿಲಾವಲಯದಲ್ಲಿ ಕೆಲಸಗಳು ಮಾಡಿರ್ತಕ್ಕಂಥ ಅನುಭವ ಹೊಂದಿರತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರು ಇವತ್ತು ನಮ್ಮ ಆಫೀಸಿಗೆ ಬಂದು ಬೋರ್ವೆಲ್ ಪಾಯಿಂಟ್ಗಳ ಬಗ್ಗೆ ಯಾವ ಥರ ಮಾಡಬೇಕು, ಯಾವ ಥರ ಮಾಡಿಸ್ಬೇಕು, ವೈಜ್ಞಾನಿಕವಾಗಿ ಹೋದರೆ ಯಾವ ಥರ ಸಕ್ಸಸ್ ರೇಟು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಸೋಮಶೇಖರ್ ರೆಡ್ಡಿ ಅವರಿಗೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಮಂಜುನಾಥ್ ರೆಡ್ಡಿ ಅವರೇ, ನಿಮಗೂ ನಮಸ್ಕಾರ, ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೀವು ಬೋರ್ವೆಲ್ಲು ಹಾಕೋದೇ ಲೆಕ್ಕ ಅಲ್ಲ. ಈಗ ಅದು ಸರ್ವಕಾಲಿಕವಾಗಿ ನಿಮಗೆ ದೀರ್ಘಾವಧಿಯಲ್ಲೂ ಯಾವಾಗಲೂ ರೈತರಿಗೆ ನೀರು ಬರ್ತಾ ಇದ್ದರೆ ಬೆಳೆ ಇಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ಬೋರು ನಾವು ಹಾಕ್ಸ್ಬಿಟ್ಟಿದ್ದೀವಿ ಬರ್ತಾ ಇದ್ದಾವೆ ಅಂತ ನೀವು ಇದು ಮಾಡೋದು ಅಲ್ಲ. ಅದನ್ನು ಬೇರೆ ಕಡೆಯಿಂದ ರೀಚಾರ್ಜ್ ಮಾಡಲಿಕ್ಕೆ NJ ದೇವರಾಜ್ ರೆಡ್ಡಿ ಅಂತಂದು ಇದ್ದಾರೆ. ಅವರು ಗ್ರೌಂಡ್ ವಾಟ್ರು ರಿಸರ್ಚ್ ಜಿಯಾಲಜಿಸ್ಟು. ಹಾರ್ವೆಸ್ಟಿಂಗು ಇದು ಮಾಡ್ತಾರೆ, ರೈನ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನೀವು ಇದನ್ನು ಹಾರ್ವೆಸ್ಟಿಂಗ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು 1 to 2 ನಿಮಗೆ ಯುಟಿಲೈಸ್ ಆಗುತ್ತೆ. ನೀವು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದೇ ಥರ ನಿಮ್ಮ ಪಾಯಿಂಟನ್ನು ನೋಡಿ, ಈಗ ಮಂಜುನಾಥ್ ರೆಡ್ಡಿ ಅವರಿಗೆ 2.5 ಇಂಚ್ ನೀರು ಬಂದರೂ ಸಹ ಅವ್ರಿಗೆ ಬೋರ್ ಮೋಟ್ರ್ ಇಳಿಸೋಕ್ಕಿಂತ ಮೊದಲು ರೀಚಾರ್ಜ್ ಮಾಡೋಕ್ಕಾಗಲಿ ಪ್ಲಾನ್ ಮಾಡ್ತಿದ್ದಾರೆ. ಹೌದು ಸರ್, ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಯಾರೇ ಆಗಲಿ 4 ಇಂಚ್ ಬರಲಿ, 3 ಇಂಚ್ ಬರಲಿ, ಅಕಸ್ಮಾತ್ ಅದೃಷ್ಟ ಕಡಿಮೆ ಇದ್ದು 1.5 ಇಂಚೇ ಬರಲಿ, ಫೇಲ್ ಆಯಿತು ಪಕ್ಕದಲ್ಲಿ 5 ಇಂಚ್ ಇದೆ ಅಂತಂದೇಳಿ ನೆಗ್ಲೆಕ್ಟ್ ಮಾಡೋದಲ್ಲ. ಅದೇ ಬೋರ್ಗಳಿಗೆ ರೀಚಾರ್ಜ್ ಮಾಡಿಕೊಂಡ್ರೆ ನೀರು ಲೈಫ್ ಚೆನ್ನಾಗಿರ್ತದೆ. ಯಾವತ್ತೂ ನೀರು ಕಡಿಮೆ ಆಗಲ್ಲ. ಇಲ್ಲದ್ರೆ ಪ್ರತಿ ವರ್ಷ ನೀರು ಕಡಿಮೆ ಆಯಿತು ಅಂತ ಹೇಳೋದು, ಸೋಮಶೇಖರ್ ರೆಡ್ಡಿ ಮತ್ತೆ ಫೋನ್ ಮಾಡೋದು, ಕರ್ಸೋದು, ಬೋರ್ ಕೊರ್ಸೋದು, ಮತ್ತೆ ಅದು ಕಡಿಮೆ ಆಯ್ತು ಮತ್ತೆ ಇನ್ನೊಂದು ಮತ್ತೆ ಕೊರ್ಸೋದು, ಇದು ರೈತರದ್ದು ಅಲ್ಲ. ಹಾಗಾಗಿ ನೀರನ್ನು ಉಳಿಸುವಂಥದ್ದು ಇದೆಯಲ್ಲ, ಅದು ಭಾಳಷ್ಟು ಇಂಪಾರ್ಟೆಂಟು. ನಿಮಗೆ ಇಬ್ಬರಿಗೂ ಧನ್ಯವಾದಗಳು. ಸೋಮಶೇಖರ್ ರೆಡ್ಡಿ ಅವರೇ ತುಂಬ ಧನ್ಯವಾದ. ನಿಮ್ಮನ್ನ ಧನ್ಯವಾದಗಳು ಸರ್. ನಮಸ್ಕಾರ, ಇಬ್ಬರಿಗೂ ನಮಸ್ಕಾರ. ಆಯಿತು. ಈಗ